ಹೊಲ್ದಾಗ್ರಿ ಇವತ್ತ ನಮ್ ಪರಿಸ್ಥಿತಿ ಹಿಂಗಾಕತಿತ್ತ ಅನ್ಕೊಂಡಿಲ್ಲ ನೋಡ್ರಿ. ಜೈ ಶ್ರೀರಾಮ್ ರೀ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತ್ರಿ ಮುಂಜಾನೆ ಎದ್ಗಿಸಿಂದ ನಾ ಬಂದ್ಬಿಟ್ಟಿ ನೋಡ್ರಿ ಮೊಲಂಕಡೆ ಯಾಕೆ ಬಂದಿನಿ ಅಂದ್ರಿ ನನ್ನ ಅಂಬಾರಿನ ಇವತ್ತ ಕ್ಲೀನ್ ಮಾಡಿಸೋದಿತ್ರಿ. ಯಾಕಂದ್ರೆ ಇವತ್ತ ಅಮಾವಾಸ್ಯೆ ಇತ್ತು ನೋಡ್ರಿ, ಅದ್ರ ಸಲುವಾಗಿ ಅಂಬಾರಿನ ಕ್ಲೀನ್ ಮಾಡೋದಿತ್ ನೋಡ್ರಿ. ಬರುತ್ತಕ ಅಂದ್ರಿ ಮೊಲನು ಖಾಲಿ ಇದ್ ನೋಡ್ರಿ, ಅವನು ತೊಳಿತನು ಅನಾಕತ್ ನೋಡ್ರಿ. ಅದ್ರ ಸಲುವಾಗಿ ಅವ್ನ ಕಲೆ ತೊಳಕ ಹಚ್ಬಿಟ್ಟಿ ನೋಡ್ರಿ. ಮಸ್ತ್ ಬಗ್ಗೆ ಗಾಡಿ ಅಂತ ತೋರ್ಸಂದ ಮನಿ ಕಡೆ ಬಂದ್ ನೋಡ್ರಿ. ಗಾಡಿ ಯಾವ ರೀತಿಗೆ ಕಾಣತೈತಿ ಅಂತ ನೋಡ್ರಿ. ಅಲ್ಲಿಂದ ರೀ ನಾ ಮನಿ ಕಡೆ ಬಂದ ನಂತರ ಗಾಡಿ ಅಟ್ಟ ಪೂಜೆ ಮಾಡ್ಕೊಂಡ್ ಕಿಶಿಂದ ಮತ್ರಿ ನಾ ಹೊಲ ಕಡೆ ಬಂದ್ಬಿಟ್ಟಿ ನೋಡ್ರಿ. ಈಗ ನೋಡ್ತಾರಲ್ರಿ ಇವ ರೌಂದಿದಾರ ಯಾವ ರೀತಿಯಾಗಿ ತಟ್ಟೆವ ಅಂತ ನೋಡ್ರಿ. ರೌಂದಿ ಬಿಂಡೆನ ದನಗಳ ಕಾಲಗ ಒಗಿಯೋಕಿತ ಮೊದಲ ಅದರಲ್ಲಿವ ದಾರಾನ ತೆಗೆದ್ ಬಿಟ್ರಿ. ಯಾಕಂದ್ರೆ ನೀವು ಅದನ್ನ ಹೋಗಿ ತಿಪ್ಪಾಗ ಹೋಗಿತ್ರಿ, ನಂತರ ಏನಾಕೈತಿ ಅಂದ್ರೆ ಅದ ಹೊಲ್ದಾಗ ಹೋಗದ ನಂತರ ನಮಗ ಬಹಳ ಪ್ರಾಬ್ಲಮ್ ಮಾಡ್ತಾವ್ ನೋಡ್ರಿ. ಅಂತರಿ ಮತ್ತೆ ಕೆಲಸ ಚಾಲು ಮಾಡಿಬಿಟ್ರಿ ನೋಡ್ರಿ. ಈಗ ಹೆಂಗೈತಿ ಅಂದ್ರೆ ಪರಿಸ್ಥಿತಿ ಬಿಸಿಲೊಂದ ಬಾಳ ಐತ್ ನೋಡ್ರಿ. ಅದ್ರ ಸಲುವಾಗಿ ಮುಂಜಾನೆ ಜಲ್ದಿ ಹೋಗ್ಬೇಕಾಗಿತ್ ನೋಡ್ರಿ. ಮತ್ತೆ ನಾ ಕೆಲಸ ಮುಗಿಸೋಣ ಮನಿ ಕಡೆ ಬಂದ ನಂತರ ಮತ್ತೆ ಡೀಸೆಲ್ ಒಂದ ಖಾಲಿ ಆಗಿತ್ ನೋಡ್ರಿ. ಅದ್ರ ಸಲುವಾಗಿ ಡೀಸೆಲ್ ತರಬೇಕಂತ ಕುರ್ಚಿಗೆ ಬಂದ್ಬಿಟ್ಟಿ ನೋಡ್ರಿ. ಏನಾಗೈತಿ ಅಂದ್ರೆ ದಿನಕ್ ದಿನ ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟ್ ಹೆಚ್ಚಾಗತೈತಿ ನೋಡ್ರಿ. ಇತ್ತೀಚೆಗೆ ಡೀಸೆಲ್ ರೇಟ್ 2 ರೂಪಾಯಿ ಹೆಚ್ಚಾಗಿತ್ ನೋಡ್ರಿ. ಏನ್ ಮಾಡಕ್ ಬರಲ್ರಿ, ಯಾಕಂದ್ರೆ ಹೊರದೇಶದಾಗ ಯುದ್ಧ ಚಾಲು ಐತಲ್ರಿ, ಅದ್ರ ಸಲುವಾಗಿ ರೇಟ್ ಹೆಚ್ಚ ಮಾಡತಾರ ನೋಡ್ರಿ. ಡೀಸೆಲ್ ರೇಟ್ ತಗೊಂಡ ಮತ್ತೆ ಮನಿ ಕಡೆ ಬಂದ್ಬಿಟ್ಟಿ ನೋಡ್ರಿ. ಇದಿತ್ ನೋಡ್ರಿ ಇವತ್ತಿನ ಲಾಗ್. ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡ್ರಿ, ಮತ್ತೆ ಫಾಲೋ ಮಾಡೋದಂತ ಮರ್ಯಾಕ್ ಹೋಗ್ಬೇಡ್ರಿ.